ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಕಂತ ಬಿಸಾಕ್ತೀರಾ ಒಣಗೋಲ್ಲ, ನೀರು ಹಾಕಂಗಿಲ್ಲ. ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟು ನ್ಯಾಚುರಲ್ ಆಗಿ ಭಾರನೇ ಇಲ್ಲ, ಚೂರು ಭಾರ ಇಲ್ಲ. ಎರಡು ಯೂಸ್ಫುಲ್, ಒಂದು ನೀರು ಹಾಕಂಗಿಲ್ಲ, ಒಂದು ಮಣ್ಣು ಹಾಕಂಗಿಲ್ಲ. ಆ ಥರ ಪಾರ್ಟ್ಸ್ಗಳನ್ನ ನಾವು ತೋರಿಸ್ಕೊಡ್ತೀವಿ, ಬನ್ನಿ. ಎಷ್ಟು ಚೆನ್ನಾಗಿದೆ ಅಲ್ಲ ಫ್ಲವರ್ಸ್, ಖುಷಿ ಆಗೈತಲ್ಲ ನೋಡೋದಕ್ಕೆ. ಅಮ್ಮ ಹೆಂಗಿದೆ ಅಮ್ಮ, ಫಸ್ಟ್ ಅಂಗಡಿ ಹೆಂಗಿದೆ ಅಂತ ಕೇಳ್ತಾ ಇದ್ದೆ. ಅಂಗಡಿ ಚೆನ್ನಾಗಿದೆ. ಆಮೇಲೆ ಏನು ಗೊತ್ತಾ, ಎರಡು ಯೂಸ್ಫುಲ್, ಒಂದು ನೀರು ಹಾಕಂಗಿಲ್ಲ, ಒಂದು ಮಣ್ಣು ಹಾಕಂಗಿಲ್ಲ. ಆ ಥರ ಪಾರ್ಟ್ಸ್ಗಳನ್ನ ನಾವು ತೋರಿಸ್ಕೊಡ್ತೀವಿ, ಬನ್ನಿ. ಸಖತ್ತಾಗಿದೆ. ನಮ್ಮಮ್ಮ ಅಂತೂ ಬ್ಯೂತ್ ಹೋಗೋರೆ ಫುಲ್ಲು. ಏನು ಮಾಡೋದು. ಓಕೆ, ಸೊ ನನ್ನ ಅಂಗಡಿ ಡೀಟೇಲ್ಸ್ ಎಲ್ಲ ಆಮೇಲೆ ಹೇಳ್ತೀನಿ. ನೋಡಿ ಹೆಂಗಿದೆ ಡಿಸೈನ್, ನೋಡಿ ಹೆಂಗಿದೆ ಫಸ್ಟು. ಒಂಥರ ರಿಯಲ್ ಅನಿಸುತ್ತೆ, ಇದು ಆರ್ಟಿಫಿಷಿಯಲ್ ಅಂತ ಅನಿಸಲ್ಲ. ಎಲ್ಲ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ಗಳು ರಿಯಲಿಸ್ಟಿಕ್ ಆಗಿದೆ. ಫೀಲ್ ಮಾಡಿದ್ರು ಒಳ್ಳೆ ಎಲೆ ಇದ್ದಂಗೆ ಇದೆ ಅದು. ನೋಡಿ, ಆದರೆ ಪ್ಲಾಸ್ಟಿಕ್ ಎಷ್ಟು ಚೆನ್ನಾಗಿದೆ ನೋಡಿ. ಮೇಂಟೆನೆನ್ಸ್ ಏನೂ ಇಲ್ಲ ಇದಕ್ಕೆ. ಆದರೆ ಬೇಸಿಕಲಿ ಇದನ್ನೆಲ್ಲ ಈ ಹೋಟೆಲ್ಲು, ರೆಸ್ಟೋರೆಂಟ್ಗಳು, ಸ್ಪಾಗಳಲ್ಲಿ, ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ಇಡೋದಕ್ಕೆ ಡೆಕೋರೇಷನ್ ಪರ್ಪಸ್ಸಿಗೆ. ನಿಮಗೇನಾದರೂ ಗಿಡಗಳು ಬೇಕು ಅಂದರೆ ನೋಡಿ, ಹ್ಯಾಂಗಿಂಗ್ಸ್ ಇದೆ ನೋಡಿ, ಇಲ್ಲಿ ಹ್ಯಾಂಗಿಂಗ್ಸ್ ನೋಡಿ, ಫ್ಲವರ್ ಹ್ಯಾಂಗಿಂಗ್ಸ್ ಎಷ್ಟು ಕ್ಯೂಟಾಗಿದೆ. ಇಲ್ಲಿ ಅಲ್ಲಿ ಮೇಲೆ ಎಷ್ಟು ಕ್ಯೂಟಾಗಿದೆ ಅದು. ವಾಲ್ ಹ್ಯಾಂಗಿಂಗ್ಸ್, ನೋಡಿ ಏನಂತಾರೆ ಅದನ್ನ, ಸೀಲ್ ಹ್ಯಾಂಗಿಂಗ್ಸು ಎಲ್ಲ ಇದೆ, ಸಖತ್ತಾಗಿದೆ. ಮರ ಎಲ್ಲ ಇಡ್ತಾರೆ ಗೊತ್ತಾ, ರೆಸಾರ್ಟ್ಗಳಲ್ಲಿ ಆರ್ಟಿಫಿಷಿಯಲ್ ತೆಂಗಿನ ಮರ ಇರುತ್ತೆ, ಅದೆಲ್ಲ ಇಡೋದಕ್ಕೆ ಪಾಟ್ಗಳು ನೋಡಮ್ಮ, ಗೊತ್ತೇ ಆಗಲ್ಲ ಆರ್ಟಿಫಿಷಿಯಲ್ ಅಂತ. ಇದು ನೋಡಿ, ಭಾರನೇ ಇಲ್ಲ, ಎತ್ಬಿಡ್ಬೋದು. 8,000 ರೂಪಾಯಿ ಇದು. 8,000 ರೂಪಾಯಿ. ನೋಡಿ ಎಷ್ಟು ಚೆನ್ನಾಗಿದೆ. ಫಾರಿನ್ ಯಾವ್ದು ಎಷ್ಟಲ್ಲಿ ಇದ್ದಿದ್ದು. ನಾನು ಸ್ವಿಟ್ಜರ್ಲ್ಯಾಂಡಲ್ಲಿ ಒರಿಜಿನಲ್ ನೋಡಿದ್ದೀನಿ. ನಾವೀಗ ನಿಮ್ಗೆ ಅದರಲ್ಲಿ ಡೂಪ್ಲಿಕೇಟ್ ತರಿಸ್ತೀವಿ. ಗೊತ್ತಾಗುತ್ತಾ? ಹಾಂ, ಈ ಥರ ಡೆಕೋರೇಷನ್ ಐಟಮ್ಗಳು, ಫೌಂಟೇನ್ ಐಟಮ್ಗಳು, ಉಯ್ಯಾಲೆ, ಸಿಟ್ಟಿಂಗು, ಇಲ್ಲಿ ನೋಡಿ. ಲಾನ್ಗೆ ಹುಲ್ಲೆಲ್ಲ ಇದೆ, ತೋರಿಸ್ತೀನಿ. ನಾನು ಇನ್ನೂ ಮೇಲಿದ್ದೀನಿ, ಕೆಳಗಡೆ ಹೋಗಿ ತೋರಿಸ್ತೀನಿ. ಇನ್ನೂ ಇದೆ ಬೆಜ್ಜಾನು. ಇದು ನೋಡಿ, ಟೇಬಲ್ ಡೆಕೋರೇಷನ್ಗೆ ಈ ಥರ ಎಲ್ಲ ಇದೆ. ಹ್ಯಾಂಗಿಂಗ್ಸ್ ಈ ನೋಡಿ, ಕೆಳಗಡೆ ನೋಡಿ ಎಲ್ಲ ಇದೆ. ಹಾಂ, ವೆಯ್ಟೇ ಇರಲ್ಲ, ಈಸಿ ಟು ಹ್ಯಾಂಡಲ್, ಈಸಿ ಟು ಕೇರ್. ನೋಡಿ ಲೈಟಿಂಗ್ಸ್ ಇರುತ್ತೆ, ಚೆನ್ನಾಗಿದೆ. ನೋಡಿ, ಬಾಲ್ಕನಿಲಿ ಇಡೋಕ್ಕೆ ಬಾಲ್ಕನಿ ಫ್ಲವರ್ಸ್. ಹೌದು, ಇದೆಲ್ಲ ನೋಡಿ, ಇದೆಲ್ಲ ಶೋ ಪ್ಲಾಂಟ್ಸ್ಗಳು. ಕೆಳಗಡೆನೂ ಇದೆ, ಕೆಳಗಡೆ ಹೋಗೋಣ ಬನ್ನಿ. ಬೇಜಾನ ಐತೆ, ಇಲ್ಲೇ ಇಷ್ಟು ತೋರಿಸ್ತಾರೆ ನಿಮಗೆ. ಇದು ನೋಡಿ, ಇದು ವಾಲಿಂಗಿಂಗ್ಸ್, ಇದು ಈ ಥರದೇ ಹಾಕೋದು ಹೋಟೆಲ್ಗಳಲ್ಲೆಲ್ಲ. ಬನ್ನಿ ಕೆಳಗೆ ಹೋಗಿ ತೋರಿಸ್ತೀನಿ. ಇನ್ನೂ ಇದೆ ಕೊತ್ತಂಬರಿ ಸೊಪ್ಪು ಅಂತ. ಕೊತ್ತಂಬರಿ ಸೊಪ್ಪು ಇಲ್ಲಿ ಇದೆ ನೋಡಿ, ಇಲ್ಲಿ ಬಂಚು ಕೊತ್ತಂಬರಿ ಸೊಪ್ಪು ಬಂಚಿದೆ. ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ರೆ ಮನೇಲಿ ಈ ಥರ ಬೆಳ್ಕೋಬೋದು, ಆದರೆ ತಿನ್ನಕ್ಕಾಗಲ್ಲ. ಮಧ್ಯರಾತ್ರಿ ಏನಂತೆ ಬರುತ್ತೆ ಮಲ್ಲಿಗೆ ಹೂವು. ಡೂಪ್ಲಿಕೇಟ್ ಮಲ್ಲಿಗೆ ಹೂವು. ಇದು ಕಸಕಟ್ಟೆಕಾಯಿ, ಬೀಜ ಮೆಣಸಲ್ವಾ ಇದು, ಮೆಣಸು. ಕೊತ್ತಂಬರಿ ಸೊಪ್ಪು, ಮೆಣಸು ಎಲ್ಲ ಇದೆ. ಒಂಚೂರು ಅರ್ಧನ ಉಪ್ಸಾರು ಮಾಡ್ಕೊಂಡು ತಿನ್ಬೋದು. ಕರ್ಬೇವಮ್ಮ ಇದು. ಕರೆಕ್ಟ್, ಕರ್ಬೇವು, ಡೂಪ್ಲಿಕೇಟ್ ಕರ್ಬೇವು. ಸಖತ್ತಾಗಿದೆ, ನೋಡೋಕ್ಕೆ ಖುಷಿ ಆಗುತ್ತೆ. ಇದೆಲ್ಲ ನಿಜವಾಗ್ಲೂ ಒರಿಜಿನಲ್ ಆಗಿದೆ, ಎಷ್ಟು ಚೆನ್ನಾಗಿರೋದು. ಗಮ್ಮತ್ತಿತ್ತು, ಇಲ್ಲ ಕುತ್ಕೋಬೋದಾಯ್ತು. ಅದೇ ಹೇಳಿಲ್ವಾ, ವಾಸನೆ ಇಲ್ಲ, ನೀರಿಲ್ಲ, ಮಣ್ಣಿಲ್ಲ, ಎಲ್ಲ ಈಸಿ ಟು ಮೇಂಟೈನ್. ಕೆಳಗಡೆ ಹೋಗೋಣ ಆಯ್ತು ಇದನ್ನ ಅಷ್ಟೇ. ಇನ್ನು ಕೆಳಗಡೆ ನಿಮಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಅಯ್ಯ, ಏನೋ ಬಾಲ್ಸ್ ಇದೆ ಇಲ್ಲಿ, ಹೂವಾ, ಬೊಕ್ಕೆ. ಅಂದರೆ ನೀವು ಆ್ಯಕ್ಚುಲಿ ಮದುವೆ ಗಿದ್ವೆಗೆ ಹೋದರೆ ಈ ಥರ ಬೊಕ್ಕೆಗಳು ಕೊಟ್ಬಿಟ್ರೆ ಬೆಸ್ಟು, ಆರಾಮಾಗಿರುತ್ತೆ. ಮತ್ತು ನೋಡಿ, ಇದೆಲ್ಲ ನೀವು ಟೇಬಲ್ ಮೇಲೆ, ಆಫೀಸ್ ಟೇಬಲ್ ಮೇಲೆ ಅದು ಜೋಡಿಸ್ಕೋತೀನಿ ಅಂತ ಅಂದರೆ ಈ ಥರ ಪಾಟ್ಗಳು, ಈ ಥರ ಗಿಡಗಳು. ಎಷ್ಟಿದು? 895 ರೂಪಾಯಿ ಇದಕ್ಕೆ. ಪಾಟು ಸೇರಿ. ಹೌದು, ಪಾಟು ಸೇರಿನೇ, ಹೌದು ಪಾಟು ಸೇರಿನೇ. ಕ್ಯಾಕ್ಟಸ್ ನೋಡಿ, ಚುಚುತಾ ಇಲ್ಲ. ಕ್ಯಾಕ್ಟಸ್, ಕಲರ್ ಕ್ಯಾಕ್ಟಸ್ ಹೂವು ನೋಡಿ, ಎಷ್ಟು ಕ್ಯೂಟ್ ಇದೆ. ಇದೆಲ್ಲ ಗಿಫ್ಟಿಂಗ್ ಪರ್ಪಸ್ ಚೆನ್ನಾಗಿರುತ್ತೆ. 300 ರೂಪೀಸ್. ಒಳೆಗಳಲ್ಲಿ ಸೈಡ್ಗಳಲ್ಲಿ ಈ ಥರ
ಹೂಲ್ಗಳ ಜೊತೆ ಈ ಪರ್ಪಲ್ ಹೂವು ಬಿಡೋದು ನೋಡ್ತಾ ಇದ್ವಿ. ನೋಡಿ ಎಷ್ಟು ಪ್ರಿಟಿ ಆಗಿದೆ ಗೊತ್ತಾ. ಮತ್ತು ದೊಡ್ಡದು ಮರ ಥರದ್ದು ಡಿಸೈನ್ ಬೇಕು ಅಂದರೂ ಐತೆ ನೋಡಿ. ಪಾರ್ಕ್ಗಳಲ್ಲಿ ಹಾಕ್ಕೊಳ್ಳೋಕ್ಕೆ, ಲಾನಲ್ಲಿ ಹಾಕ್ಕೊಳ್ಳೋಕ್ಕೆ ದೊಡ್ಡ ಬುದ್ಧನ ಸ್ಟ್ಯಾಚು ಲಾನಲ್ಲೆಲ್ಲ ಹಾಕ್ಕೋಬೋದು. ಮತ್ತು ಇದು ನೋಡಿ, ಇದು ವಾಲ್ ಹ್ಯಾಂಗಿಂಗ್ಸ್ ಥರ ಗೋಡೆಗೆ ಹಾಕ್ಕೋಬೋದು ಡೆಕೋರೇಷನ್ ಪರ್ಪಸ್. ಮನೆ ಮೆಜರಿಂಗ್ ನೋಡಿಕೊಂಡು ಬಂದರೆ ಆರ್ಡ್ರ್ ಕೊಟ್ಟರೆ ಮಾಡ್ಕೊಡ್ತಾರೆ. ಬ್ಯಾಂಬೂ ಅಲ್ಲೇನೋ ಮಾಡ್ತಾ ಇದ್ದಾರೆ. ಇದು ಏನಮ್ಮ ಇದು ಪ್ಯಾಸ್ಟರ್ನ್ ಪ್ಯಾರಿಸಾ? ಹೌದು, ಪ್ಯಾಸ್ಟರ್ನ್ ಪ್ಯಾರಿಸ್ ಹಾಕಿ ಸೀಲ್ ಮಾಡಿರ್ತಾರೆ. ಸೊ ವೆಯ್ಟು ಇರಲ್ಲ, ಕಟ್ಟು ಆಗಲ್ಲ, ಒಡೆದು ಹೋಗಲ್ಲ ಪಾಟು. ಇನ್ನು ಈ ಕಡೆ ಎಷ್ಟು ಚೆನ್ನಾಗಿದೆ ಇದು ನೋಡಿ, ಎಷ್ಟು ಚೆನ್ನಾಗಿದೆ ಮರ, ಸಖತ್ತಾಗೈತೆ ಮರ. ವೆರೈಟಿ ಪಾಟ್ಸ್ ಮುಂದೆ ಹಂಗೆ ಹೋಗು, ಮುಂದಕ್ಕೆ ತೋರಿಸು. ಎಷ್ಟು ವೆರೈಟಿ ಇದೆ ಅಂದರೆ ಬೆಳ್ಳಿ ಬೇಕಾ, ಚಿನ್ನದ ಬೇಕಾ, ಭಾರನೇ ಇಲ್ಲ, ಚೂರು ಭಾರ ಇಲ್ಲ. ನನ್ನ ಮುಖ ನಂಗೆ ಕಾಣತ್ತೆ ನೋಡಿ. ಕ್ಯಾಮ್ರಾಮನ್ ಫೋಟೋ ವಿಡಿಯೋ ಕಾಣ್ತದೆ. ಫೋಕಸ್ಕರ ಎಷ್ಟಿದೆ ಅಲ್ಲ? 2,500. ಎಷ್ಟು ದೊಡ್ಡದಿದೆ. ನಾನು ಎತ್ತುತ್ತಾ ಇದ್ದೀನಿ ನೋಡಿ ಕೈಯಲ್ಲಿ, ಲೊಡ್ಡೆ ಕೈಯಲ್ಲಿ. ಫ್ಯಾಷನ್ ಪಾಟ್ಸ್ ಇದೆ. ಮತ್ತು ಈ ಥರ ಡೆಕೋರೇಷನ್ ಬೇಕು ನೋಡಿ, ಈ ಥರ ಈ ಮದುವೆಯಲ್ಲಿ ಎಂಗೇಜ್ಮೆಂಟಲ್ಲಿ ಡೆಕೋರೇಷನ್ ಮಾಡ್ತಾರಲ್ಲ ಈ ಥರ. ಮನೇಲಿ ದೊಡ್ಡ ಹಾಲ್ ಇದ್ರೆ ಮಾತ್ರ ಎಲ್ಲ ಜಾಗದಲ್ಲಿ ಇಟ್ಕೊಂಡು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಮರ ನೋಡಿ, ಆರ್ಟಿಫಿಷಿಯಲ್ ಮರ, ಇದೊಂದು ಪಿಂಕ್ ಮರ, ಈ ಥರ ಗಿಡಗಳು. ಜೂಟ್ ಪಾಟು ತೋರಿಸ್ಬಿಡೋಣ ಒಂದು ಕಡೆಯಿಂದ. ಪಾಟ್ಸ್ಗಳು ಚೆನ್ನಾಗಿದೆ. ಇದನ್ನು ಗೋಗ್ರೀನ್ ಅಲ್ಲ, ಇದು ಎಕೋ ಫ್ರೆಂಡ್ಲಿ. ಮಾಡ್ಕೋಬಹುದು. ಈ ದೊಡ್ಡ ಪಾಟ್ ಇದೆ ನೋಡಿ ಇಲ್ಲಿ. ಸರಿ, ಬರ ಇರಲ್ಲ. ಆದರೆ ಈ ಥರ ವಿಗ್ರಹಗಳು ನಿಮಗೆ ಸಿಗುತ್ತೆ. ಜಾಸ್ತಿ ಮೆಡಿಟೇಷನ್ ಬುದ್ಧ ಅವ್ರದ್ದು ಜಾಸ್ತಿ ಸ್ಟ್ಯಾಚು ಇರೋದು. ಬಾಳೆ ಗಿಡ ಮರಗಳಿಗೆ ಇಷ್ಟ. ಬಾಳೆ ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಬರುತ್ತಾ, ಬಾಳೆ ದಿಂಡು ಇದು ಚಿಕ್ಕ ತೋರಿಸ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಕಂತತ್ತೀರ ಬಿಸಾಕ್ತೀರ, ಒಣಗಲ್ಲ, ನೀರು ಹಾಕಂಗಿಲ್ಲ. ನೋಡಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟು ನ್ಯಾಚುರಲ್ ಆಗಿದೆ. ಇದೆಲ್ಲ ಆ್ಯಕ್ಚುಲಿ ಒರಿಜಿನಲ್ ಇದು ಇದು ಒರಿಜಿನಲ್ಲೇ. 2,500. 2,500 4 ಫೀಟು. ಬಟ್ ಅದು ಒಣಗದೇ ಇಲ್ವಲ್ಲ, ಎಲೆ ಕಾಯಿ ಬೀಜ, ನಥಿಂಗ್, ನೀರ್ ವಾಟರ್, ನೋ ವಾಟಿಂಗ್. ಆಮೇಲೆ ಇದು ಮಣ್ಣು ಹಾಕಂಗಿಲ್ಲ. ನೋಡಿ, ಚೆನ್ನಾಗಿದೆ. ವರಮಹಾಲಕ್ಷ್ಮಿ ಹೊರ ಕೊಟ್ಟೇ ಬಿಡ್ತಾಳೆ, ಗ್ಯಾರಂಟಿ. ಇದೆಲ್ಲ ನೋಡಿ ಆರ್ಟಿಫಿಷಿಯಲ್ ಅಂತ ಅನ್ಸಲ್ಲ ನಿಮಗೆ. ನೋಡಿದ್ರೆ ಇದು ಮುಟ್ಟಿದ್ರೇನೆ ಗೊತ್ತಾಗೋದು ಇದು ಆರ್ಟಿಫಿಷಿಯಲ್ ಅಂತ. ಚಿಕ್ಕ ಬಾಳೆದ್ದು ಬೇಕು, ದೊಡ್ಡ ಬಾಳೆಹಣ್ಣು ಬೇಕು ಅಂದ್ರೂ ಎಲ್ಲ ಇದೆ. ಬಾಳೆಹಣ್ಣು ಗಿಡ ಬಟ್ ಹಣ್ಣು ಬಿಡೋದಿಲ್ಲ. ಹಣ್ಣು ಬಿಡದೇ ಇರೋ ಗಿಡಗಳು. ಬೀಜ ನೀರು ಗಿಡ ಎಷ್ಟು ಚೆನ್ನಾಗಿದೆ ಗೊತ್ತಾ. ಪ್ರಿಟಿ ಕಲರ್ ನೋಡಿ, ಎಷ್ಟು ಚೆನ್ನಾಗಿದೆ. ಈ ಕಲರ್ ಎಷ್ಟು ಚೆನ್ನಾಗಿದೆ ಅಂದರೆ ನ್ಯಾಚುರಲ್ ಕಲರ್ಸ್ನ ಇವರು ಮಾಡಿರೋದ್ರಿಂದ ನಮಗೆ ಅದು ಡೂಪ್ಲಿಕೇಟ್ ಅಂತ ಗೊತ್ತಾಗ್ತಿಲ್ಲ. ಹಂಗೆ ಇದೆ ಇದು ನೋಡಿ. ನಾವು ಫಾರಿನ್ ಕಂಟ್ರೀಸಲ್ಲೆಲ್ಲ ನೋಡ್ತೀವಿ, ನಮ್ಮ ಇಂಡಿಯಾದಲ್ಲಿ ಬೆಳೆಯಲ್ಲ ಇದು. ಬಟ್ ಎಷ್ಟು ಚೆನ್ನಾಗಿದೆ ನೋಡಿ. ಈ ಕಡೆ ಎಲ್ಲ ಇದೆ ಕಲರ್ ಚೆಂದ ನೋಡಿ. ಆರೆಂಜ್ ಇದೆ, ಯೆಲ್ಲೋ ಶೇಡ್ ಇದೆ, ಗ್ರೀನ್ ಇದೆ. ಮೊಟ್ಟೆ ಇಡುತ್ತಾ? ಹಾಂ, ಏನಮ್ಮ ಇಡುತ್ತೆ, ಮುರಿದೋಗುತ್ತೆ ಕಡಮ್ಮ. ನೋಡಿ ಇಲ್ಲಿ ಎಷ್ಟು ತೆಳ್ಳಗಿದೆ ಇವು. ಪಕ್ಷಿ ಬಾರಕ್ಕೆ ಕಟ್ಟಾಗ್ಬಿಡುತ್ತೆ. ಸೊ ಪ್ರಿಟಿ. ನೋಡ, ನಿನ್ನ ವ್ಯೂ ಇಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ. ಹಾಂ, ಅಮ್ಮಂದು ಇಲ್ಲಿ ನೋಡಿ, ಈ ಥರ ಬಾಲ್ಸ್, ಫ್ಲವರ್ ಬಾಲ್ಸ್. ಆಡೋದು ಇದ್ರೊಳಗಡೆ ಲೈಟ್ ಅರೇಂಜ್ ಇರುತ್ತೆ. ಲೈಟ್ ಇರುತ್ತೆ ಒಳಗಡೆ, ಆನ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಮನೆ ತಗೊಂಡಾಗ ಈ ತರ ಮರ, ರೆಡಿಮೇಡ್ ಮರ ತಗೊಂಡು ಮನೆ ಸೆಂಟ್ರಿಗೆ ಮರ ಹಾಕೊಳ್ಳಿಗ ಈ ತರ ಬಾಲ್ ಹಿಂಗ್ ಮಾಡ್ತಾ ಹೋದ್ರೆ ಲೈಟ್ ಎಲ್ಲಾ ಕಡೆ ಡಿಸ್ಕೋ ಲೈಟ್. ಡಿಸ್ಕೋ ದಿವಾನಿ ಎಲ್ಲ ಕಡೆ ಫೋಕಸ್. ಇನ್ನೂ ಇದೆ ನೋಡಿ, ಈ ಕಡೆ ಎಲ್ಲ ಸಖತ್ತಾಗಿದ್ದಾವೆ. ಫುಲ್ ಅಂಗಡಿನೇ ನಿಮಗೆ ಈ ರೀತಿ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ನಿಮಗೆ ಬೋನ್ಸಾಯಿ ಎಲ್ಲ ಇದೆ, ತೋರಿಸ್ತೀನಿ ಬನ್ನಿ. ಹಾಂ, ಇಲ್ಲಿ ನೋಡಿ ಯಾರು, ಯಾವುದು ಬೀಜ ಇರೋ ಗಿಡನ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಏನು ಇದು ಹಣ್ಣೆಲೆ ಅಲ್ಲ, ಇದೇನು ಇಲ್ಲ, ಇದು ಅದೇನು ಇಲ್ಲ, ಟೊಳ್ಳು ಹೆಂಗಿದೆ ನೋಡು ಬೀಜ. ಕಾಫಿ ಬೀಜ ಥರ. ಹೌದು, ಬಕ್ರ ಮಾಡ್ಬಿಡ್ಬೋದು. ನಿಜ ಅಂದ್ರೆ ಹೌದಾ ಅನ್ಬೇಕು, ಹಂಗಿದೆ. ಈ ಕಡೆ ನಿಮಗೆ ಬೋನ್ಸಾಯಿ ರೋಸ್ ಎಲ್ಲ ಇದೆ, ಅದು ತೋರಿಸ್ತೀನಿ. ಇದು ಫೌಂಟನ್ನು ನಿಮಗೆ ಒಳಗಡೆ ಇದೆ. ಫೌಂಟನ್ನು ಎಷ್ಟು ಚೆನ್ನಾಗಿ ಕಾಣುತ್ತೆ. ಹಾಂ, ಲೈನ್ ಸಖತ್ತಾಗಿ ಕಾಣ್ತಾ ಇದೆ ಅದು. ಇದೆಲ್ಲ ನೋಡ್ಬೋದು, ವೆರಿ ಪ್ರಿಟಿ.
ಬಂಚಸ್ ತೊಗೊಂಡ್ರೆ ನಿಮಗೆ ಪ್ರೈಸ್ ಕಮ್ಮಿ ಅಂತ. ಎಲ್ಲ ಲಿಲ್ಲಿ ಎಲ್ಲ ಇದೆ ನೋಡಿ. ಅಯ್ಯಪ್ಪ, ಈ ರೀತಿ ಫ್ಲವರ್ಸ್, ಟುಲಿಪ್ಸು, ಟುಲಿಪ್ ಎಲ್ಲ ಇದೆ. ನಾನು ಟುಲಿಪ್ ಒರಿಜಿನಲ್ ಆಗಿ ನೋಡಿದ್ದೀನಿ. ನೋಡಬಹುದು ಟುಲಿಪ್ ಎಷ್ಟು ಕಲರ್ಸ್ ಇದೆ. ಇದು ನೋಡಿ ಹೇಗಿದೆ, ಎಷ್ಟು ಚೆನ್ನಾಗಿದೆ. ಗೋಲಿ ತರ ಕಲರ್ಸ್ ಎಷ್ಟಿದೆ, ಏನು ಚಂದ ಅಲ್ವಾ? ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ನೋಡಿ. ವಾಲ್ಗಳೆಲ್ಲ ಮನೆ ಮುಂದೆ ಈ ದೇವ್ರುಗಳನ್ನ ಇಟ್ಕೊಳ್ತಿರಲ್ಲ, ವರಮಹಾಲಕ್ಷ್ಮಿ ದಿನ ಕೂರಿಸ್ದಾಗ ಈ ಥರ ಹಾಕೊಂಡು ದೇವ್ರನ್ನೆಲ್ಲ ಕೂರಿಸಿದ್ರೆ ನ್ಯಾಚುರಲ್ ಆಗಿ ಸಖತ್ತಾಗಿ ಕಾಣುತ್ತೆ, ಗ್ರ್ಯಾಂಡಾಗಿ ಕಾಣುತ್ತೆ. ಇದು ನೀವು ಏನು ಬೇಕಾದ್ರೆ ಆರ್ಡ್ರ್ ಕೊಟ್ಟು ಯಾವ ಥರ ಬೇಕಾದ್ರೂ ನೀವು ಕಸ್ಟಮೈಸ್ ಮಾಡಿಸ್ಕೋಬೋದು. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕಸ್ಟಮೈಸ್ ಮಾಡಿಸ್ಕೋಬೋದು. ಆ ಎಲ್ಲೇ ನೋಡಿ ಹೆಂಗಿದೆ, ಒಳ್ಳೆ ಪತ್ರೋಡ ಇದ್ದಂಗೆ ಅಲ್ವಾ? ಮಾಡೋದೇ ಪತ್ರದ ಸಾವಿರ ಬಿಟ್ಟು ಎಷ್ಟಾಗ್ಲ ಐತಲ್ಲ, ತುಂಬ ಚೆನ್ನಾಗಿದೆ, ನ್ಯಾಚುರಲ್ ಸಖತ್ ದೊಡ್ಡದಾಗಿದೆ. ಆ ಕಡೆ ರೋಸ್ ಇದೆ, ಬಾ ತೋರ್ಸೋಣ. ಇದು ತಾವರೆ ಎಲೆ. ನೀವು ಹೌದು, ತಾವರೆ ಎಲೆ. ತಾವರೆ ಎಲೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಹೂವು ಇಟ್ಬಿಟ್ಟು 2 ಎಲೆ ಇಟ್ಬಿಟ್ರೆ ತಾವರೆ ಎಲೆ, ತಾವರೆ ಎಲೆ ಸಖತ್ತಾಗಿದೆ, ಗೊತ್ತೇ ಆಗಲ್ಲ. ಸೊ ಇನ್ನು ಈ ಕಡೆ ನಿಮಗೆ ಈ ಥರದ್ದು ಸಿಗ್ತವೆ, ಈ ಥರ ಮಣಿ ಈ ಥರದ್ದು ಇರೋದೆಲ್ಲ. ಲೈಟ್ ಬರುತ್ತಲ್ಲ ರಾತ್ರಿ ಹೊತ್ತು? ಇಲ್ಲ, ಬರಲ್ಲ. ಬರಲ್ವಾ? ಹಾಂ, ಸುಮ್ಮನೆ ಈ ಥರ ಹೂವು ಬೇಡ ಅಂತ ಅಂದರೆ ಅವ್ರ ಆ ಥರ ಇಟ್ಕೋಬೋದು. ಇಲ್ಲಿ ರೋಸಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ, ನೆಕ್ಸ್ಟ್ ಲೆವೆಲ್ ರೋಸಸ್. ಕಲರ್ ನೋಡಿ, ಕಲರ್ಸ್ ಎಷ್ಟು ಚೆನ್ನಾಗಿದೆ. ಪರ್ಪಲ್ ಕಲರು, ಇದು ಲಿಲ್ಲಿ, ಪುಟ್ಟು ರೋಸು, ಕಲರ್ ರೋಸು, ಎಷ್ಟು ಚೆನ್ನಾಗಿದೆ ನೋಡಿ, ಸೂಪರಾಗೈತೆ. ಇಲ್ಲೂ ಈ ಥರದ್ದಿದೆ ನಿಮಗೆ. ಹಾಂ, ಇದು ಬೋನ್ಸಾಯಿ ಕಾನ್ಸೆಪ್ಟು. ಅದು 500 ವರ್ಷ ತನಕ ಬೆಳೆಯುತ್ತೆ. ಇದು ನಿಮಗೆ 6,500 7,000 ಆಲ್ಮೋಸ್ಟ್. ಬೋನ್ಸಾಯಿ ಕಾನ್ಸೆಪ್ಟ್. ಸನ್ಫ್ಲವರ್ ಬಿಡಲಿ, ಸನ್ಫ್ಲವರ್. ಇನ್ನು ಒಳಗಡೆ ನಿಮಗೆ ಫೌಂಟನ್ಸ್ ಇದೆ, ಅದನ್ನು ತೋರಿಸ್ತೀನಿ. ಇನ್ನು ನಿಮಗೆ ಫೌಂಟನ್ಸ್ ಥರ ಏನಾದರೂ ಬೇಕು ಅಂತಂದರೆ ಈ ರೀತಿ ಫೌಂಟನ್ಸ್ಗಳು ಸಿಗುತ್ತೆ, ನೋಡ್ಬೋದು ನೋಡಿ. ಇದೆಲ್ಲ ಡೆಕೋರೇಷನ್ ಕಂಪ್ಲೀಟ್ ಫೌಂಟನ್ಸು ಪ್ಲಸ್ ಬುದ್ಧನ ಸ್ಟ್ಯಾಚುಗಳು, ಈ ರೀತಿ ಕಾನ್ಸೆಪ್ಟು ಇದೆ ನಿಮ್ಗೆ. ನೋಡಿ ಚೆನ್ನಾಗಿ ಕಾಣುತ್ತೆ, ಈ ಥರದ್ದೆಲ್ಲ ಮಾಡ್ಬೋದು ಆರಾಮಾಗಿ, ಚೆನ್ನಾಗೈತೆ. ಇವ್ರದ್ದು ಚೆನ್ನೈಯಲ್ಲಿ 4 ಬ್ರ್ಯಾಂಚ್ ಇದೆ. 1987 ಶುರು ಮಾಡಿದ್ದು. ಬೆಂಗಳೂರಲ್ಲಿ 1 ಬ್ರ್ಯಾಂಚ್ ಇದೆ. ಸೊ ಅವ್ರದ್ದು ಇದು ಲೆಗಸಿ. ಸೊ ಈ ಅಂಗಡಿ ಇರೋದು ಎಲ್ಲಿ ಗೊತ್ತಾ? ಆ್ಯಕ್ಚುಲಿ ತುಂಬ ದೂರ, ಬನ್ನರ್ಘಟ್ಟ. ಅಲ್ಲಿ ನಿಮಗೆ ಜಿಗಣಿಗೆ ಹೋಗೋ ದಾರಿಯಲ್ಲಿ ಬನ್ನರ್ಘಟ್ಟ ಝೂ ಇಂದ ಒಂದು ಸ್ವಲ್ಪ ಹತ್ತಿರ ಆಗುತ್ತಿದ್ದು. ಹುಸಾಲ್ಸ್ ಅಂತ ಹೇಳಿಬಿಟ್ಟು ಈ ಅಂಗಡಿ ಹೆಸರು. ಬ್ಯೂಟಿಫುಲ್ ಆಗಿರುವಂಥ ಆರ್ಟಿಫಿಷಿಯಲ್ ನಿಮಗೆ ಡೆಕೋರೇಷನ್ ಪರ್ಪಸ್ಸಿಗೆ ಹೇಳ್ತಿರೋದು. ಐನೋ ಇವಾಗ ತುಂಬ ಜನ ಇಲ್ಲ ಒರಿಜಿನಲ್ ಗಿಡನೇ ಹಾಕೊಳ್ಳಿ, ಮರನೇ ನೆಡಿ ಅಂತ ಹೇಳ್ತೀರಾ. ಬಟ್ ಏನಾದರೆ ಡೆಕೋರೇಷನ್ ಪರ್ಪಸ್ ಅಂತ ಬಂದಾಗ ಐ ಥಿಂಕ್ ಇದು ವರ್ಕೌಟ್ ಆಗುತ್ತೆ. ಓಕೆನಾ? ಸೊ ಲೊಕೇಶನ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ವಿಸಿಟ್ ಮಾಡಿ. ನಿಮ್ಗೆ ಏನಾದರೂ ಈ ಥರ ಐಟಮ್ಸ್ ಬೇಕು ಅಂತ ಅಂದರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತಂದ್ರೆ. ಬಟ್ ಫ್ಲವರ್ಸ್ ಮಾತ್ರ ತುಂಬ ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ. ಡೆಕೋರೇಷನ್ ಪರ್ಪಸ್ಸು ನೀವು ಅದನ್ನು ಯೂಸ್ ಮಾಡ್ಬೋದು. ವಾಷಿಂಗು ಗಿಶಿಂಗ್ ಮಾಡ್ಕೊಂಡ್ರೆ ಆಗೋಯ್ತು, ಬಿಟ್ಟು ನೀರು ಮಣ್ಣು ನಮ್ಮಮ್ಮ ಹೇಳ್ದಂಗೆ ಅದೆಲ್ಲ ಏನಿಲ್ಲ. ಚೆನ್ನಾಗಿತ್ತಲ್ಲ ಮಮ್ಮಿ? ನೀನೇನು ತೋರಿಸ್ತಾ ನಮ್ಮಮ್ಮ? ಏನೋ ತೋರ್ಸೋಕೋಯ್ತವ್ರೆ. ನೀನು ಹಿಂದೆ ಒಳಗಡೆ ಹೋಗಿ ಕೂತ್ಕೊಳ್ತೀನಿ. ವೆಯ್ಟೇ ಇಲ್ಲ. ಬೇಡ ಬೇಡ ಅಲ್ಲ ಹೇಳ್ದೆ. ಹಾ, ಚೆನ್ನಾಗೈತೆ. ಸೊ ಅಂಗಡಿ ಇದೇನೆ. ಇದು ಬನ್ನರ್ಘಟ್ಟ ಮತ್ತು ಜಿಗಣಿಗೆ ಹೋಗೋ ಮೇನ್ ರೋಡೇನೆ ಆ್ಯಕ್ಚುಲಿ. ಸೊ ನಿಮ್ಗೆ ಇಲ್ಲಿ ಕಾಣುತ್ತೆ. ನಿಮಗೆ ಇಷ್ಟ ಆದರೆ ಖಂಡಿತ ಬಂದು ತೊಗೊಳ್ಳಿ, ಯಾಕಂದರೆ ಕಲೆಕ್ಷನ್ ಅಂತೂ ಚೆನ್ನಾಗಿತ್ತು ಅಲ್ಲ ಮಮ್ಮಿ? ತಗೊಳ್ಳಿ. ಯಾರು ನಾವೇನು ಗಿಡ ನೆಡ್ಬೇಡಿ ಮರ ನೆಡ್ಬೇಡಿ ಅಂತ ಹೇಳ್ತಿಲ್ಲ. ನ್ಯಾಚುರಲ್ ತಗೊಂಡೋಗಿತ್ತು, ಅಲ್ಲಿ ನೋಡಕ್ ತುಂಬಾ ಚೆನ್ನಾಗಿ ಎತ್ಕೊಂಡು ಹೋಗ್ತೀವಿ, ಮನೇಲಿ ಗಿಡನೇ ಬರೋದಿಲ್ಲ. ಎಷ್ಟೋ ಸಲ ನಾನು ಟ್ರೈ ಮಾಡಿ 1,000 ರೂಪಾಯಿ ಬಂಡವಾಳ ಹಾಕಿದ್ದೀನಿ. ಅದಕ್ಕೆ ಬೆಸ್ಟ್ ಇದು ಅನ್ಸುತ್ತೆ, ಪರವಾಗಿಲ್ಲ. ಡೆಕೋರೇಷನ್ ಪರ್ಪಸ್ ನಿಮ್ ಇಷ್ಟ, ನಿಮಗೆ ಬೇಕಾದ್ರೆ ಯುಟಿಲೈಸ್ ಮಾಡ್ಕೊಳ್ಳಿ. ಯಾರಾದ್ರೂ ಕಾರ್ಪೊರೇಟ್ ಇವೆಂಟ್ಸ್ಗಳಿಗೆ ಆಕ್ಚುಲಿ ಹೆಲ್ಪ್ ಆಗುತ್ತೆ. ಮನೆಗಿಂತ ಕಾರ್ಪೊರೇಟ್ ಇವೆಂಟ್ಸ್ ಡೆಕೋರೇಷನ್ ಅವ್ರಿಗೆ ಖಂಡಿತ ಹೆಲ್ಪ್ ಆಗುತ್ತೆ. ಅಂತ ಎಕ್ಸ್ಪೆನ್ಸಿವ್ ಏನಿಲ್ಲ, ಆರಾಮಾಗಿ ತಗೋಬಹುದು. ಓಕೆ ಗಾಯ್ಸ್, ಹೋಗೋಣ ಮನೆಗೆ ಗಾಯ್ಸ್. ಬಾಯ್ ಗಾಯ್ಸ್.